ಹಲೋ ವೀಕ್ಷಕರೇ, ನಮಸ್ಕಾರ, ಶುಭೋದಯ. ಬನ್ನಿ, ಡೇ 2 ಲಂಚ್ ಬಾಕ್ಸ್ ರೆಸಿಪಿಗೆ ಸ್ವಾಗತ. ನಾನಿಂದು ಒಂದು ಪುಟ್ಟ ರೆಸಿಪಿ ಜೊತೆ ಬಂದಿದ್ದೀನಿ. ಫಸ್ಟ್ ಚಪಾತಿ ಹಿಟ್ಟು ಎಂದಿನಂತೆ ಅಲ್ಲದೆ ನೀರು ಹಾಕಿ ಕಲಿಸ್ಕೊತಿದ್ದೀನಿ. ಸಾಮಾನ್ಯವಾಗಿ ನಾನು ಹಾಲನ್ನು ಹಾಕಿ ಕಲಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಯಾಕೆಂದರೆ ನಮ್ಮ ಮನೇಲಿ ರೆಸಿಪೀಸು ದಿಢೀರಂತನೇ ಸ್ಟಾರ್ಟ್ ಆಗುತ್ತೆ, ಪ್ರೀ ಪ್ಲ್ಯಾನ್ಡ್ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನೀರು ಹಾಕಿ ಉಪ್ಪು, ಎಣ್ಣೆ, ನೀರು ಹಾಕಿ ಕಲಸಿಟ್ಕೊಂಡು ಒಂದು 10-15 ನಿಮಿಷ ನೆನೆಸಿಟ್ಕೊಳ್ತೀನಿ. ಇವಾಗ ನಮ್ಮ ಬಾಂಬೆ ಸಾಗುಗೆ ತಯಾರಿ ಮಾಡ್ಕೊಳ್ತಿದ್ದೀನಿ. ಬಾಂಬೆ ಸಾಗುಗೆ 2 ಈರುಳ್ಳಿ, 1 ಟೊಮೆಟೊ, ಅರ್ಧ ಕ್ಯಾಪ್ಸಿಕಮ್ ಕ್ವಿಕ್ಕಾಗಿ ರೆಡಿ ಮಾಡಿ ಇಟ್ಕೊಂಬಿಡಿ. ಬೇಸನ್ ಚಟ್ ಅಂತ ಆಗೋಗುತ್ತೆ. ನೀವು ಈ ಬಾಂಬೆ ಸಾಗು ಚಪಾತಿಗೆ ಮಾತ್ರನೇ ಅಲ್ಲ, ಒಳ್ಳೆ ರೈಸ್ಗೂ ಚೆನ್ನಾಗಿರುತ್ತೆ. ಆಮೇಲೆ ರಾಗಿ ತಾಲಿಪಾಟು ಮತ್ತು ಇಂಥ ತಾಲಿಪಟ್ಸ್ಗಾದರೂ ಚೆನ್ನಾಗಿರುತ್ತೆ. ಸೊ ಕ್ವಿಕ್ಕಾಗಿ ಇದನ್ನು ಹೆಚ್ಚಿಟ್ಕೊಂಡ್ಬಿಡೋಣ. ಬನ್ನಿ, ಇದನ್ನು ಹೆಚ್ಚಿಟ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡ್ಬಿಡೋಣ. ಕಡಲೆ ಹಿಟ್ಟಿನ ಅದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಕಡಲೆ ಹಿಟ್ಟು ಗಂಟಿಲ್ದೇ ಇರೋ ಥರ ರೆಡಿ ಮಾಡ್ಕೊಂಡ್ಬಿಡಿ. ಸೊ ಉಪ್ಪು ಹಾಕಿ ಬೆರೆಸಿಟ್ಕೊಂಡಿದ್ದೀನಿ. ತರಕಾರಿ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ಒಗ್ಗರಣೆ ಹಾಕೋದೊಂದೇ ಬಾಕಿ. ಬನ್ನಿ, ಒಗ್ಗರಣೆ ಮಾಡಾಯಿತು. ಇದಕ್ಕೆ ನಾನು ಮೆಣಸಿನ್ಕಾಯಿ ಪೇಸ್ಟನ್ನು ಬಳಸ್ತಿದ್ದೀನಿ. ಎಷ್ಟು ಖಾರ ಮುಂದಿದ್ರೆ ಅಷ್ಟು ಒಳ್ಳೆಯದು. ಯಾಕೆಂದರೆ ಬೇಸನ್ನು ಕಡಲೆ ಹಿಟ್ಟು ಯೂಶ್ವಲಾಗಿ ಖಾರವನ್ನು ತಡೆದು ಬಿಡುತ್ತೆ. ಆದ್ದರಿಂದ ಸ್ವಲ್ಪ ಖಾರ ಮುಂದಿರಲಿ. ನಿಮ್ಮ ಅಳತೆಗೆ ನೋಡಿಕೊಂಡು ಸಿಮ್ ಮಾಡಿ ಇದನ್ನು ಕಡಲೆ ಹಿಟ್ಟನ್ನು ಅಲ್ಲಿಗೆ ರಸನ ನೋಡ್ಕೊಂಡು ಹಾಕ್ಕೊಳ್ಳಿ. ಗಂಟು ಕಟ್ಟಬಾರ್ದು. ಗಂಟು ಕಟ್ತೀರ ಈ ಥರ ಮಗುಚಿ ಚೆನ್ನಾಗಿ ಕುದೀಲಿ. ಕುದ್ದ ಮೇಲೆ ಬಣ್ಣ ಬದಲಾಗುತ್ತೆ. ಬಾಕ್ಸಿಗೆ ಹಾಕಿ ತಯಾರಿ ಮಾಡ್ಕೊಳ್ಳಿ. ಬಾಯ್.